ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದ 7 ಮಾತುಗಳನ್ನು ಕುರಿತು ಧ್ಯಾನಿಸಲಿಕ್ಕಿದ್ದೇವೆ. ಆ ಧ್ಯಾನದಲ್ಲಿ ಈ ದಿನ ನಾವು ಮೊದಲನೇ ಮಾತನ್ನ ಧ್ಯಾನಿಸಲಿಕ್ಕಿದ್ದೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 34 ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನ ಅರಿಯರು ಅಂದನು. ದೇವರಿಗೆ ಸ್ತೋತ್ರ. ಇಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ತಂದೆಯೇ, ಅವ್ರನ್ನ ಕ್ಷಮಿಸು, ತಾವು ಏನು ಮಾಡುತ್ತೇವೆಂದು ಅರಿಯರು ಎಂಬುದ್ರ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯಾವ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ? ಆತನು ಆ ಒಂದು ಶಿಲುಬೆಯಲ್ಲಿರುವಂತ ಸಮಯದಲ್ಲಿ, ಆತನು ನೋವು ಪಡ್ತಾ ಇರುವಂತ ಸಮಯದಲ್ಲಿ ಆತನೇನ್ ಹೇಳ್ತಾ ಇದ್ದಾನೆ? ಈಗಾಗಲೇ ಯೇಸುವನ್ನ ಶಿಲುಬೆಗೆ ಹಾಕಿದ್ದಾರೆ. ಯೇಸು ಸ್ವಾಮಿಯಲ್ಲಿ ಶಿಲುಬೆಯಲ್ಲಿ ನರಳಾಟದಲ್ಲಿದ್ದಾನೆ. ಆತನ ದೇಹವೆಲ್ಲ ಗಾಯಗೊಂಡಿದೆ. ಒಂದು ಕಡಿಮೆ 40 ಚಾಡಿ ಏಟಿನಿಂದ ಆತನ ದೇಹವೆಲ್ಲ ಏನಾಗಿದೆ ಅಂದ್ರೆ ಮಾಂಸದ ಮುದ್ದೆ ರೀತಿಯಲ್ಲಿ ಆಗಿದೆ. ಆ ರೀತಿಯಲ್ಲಿ ವೇದನೆಯಲ್ಲಿಯೂ ಸಂಕಟದಲ್ಲಿ ಇರುವಂತ ಯೇಸು ಪ್ರಭು ಹೇಳ್ತಾ ಇರ್ತಕ್ಕಂಥ ಮಾತು, ತಂದೆಯೇ, ಅವ್ರನ್ನ ಕ್ಷಮಿಸು ಎಂಬುದ್ರ ಕುರಿತಾಗಿ ಹೇಳೋದ್ರ ಕುರಿತಾಗಿ ನಾವು ನೋಡೋದು. ಅಂದ್ರೆ ಆತನಲ್ಲಿರ್ತಕ್ಕಂಥ ಕ್ಷಮಾಪಣೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹಾಗಾದ್ರೆ ಯೇಸು ಯಾರನ್ನ ಕ್ಷಮಿಸಿದ್ನು ಎಂಬ ನೋಡುವಾಗ, ಆತನು ತನಗೆ ಸಿಲುಬೆಗೆ ಹಾಕಿದವ್ರನ್ನ ಕ್ಷಮಿಸ್ತಾ ಇದ್ದಾನೆ. ತನ್ನ ಕೈ ಕಾಲುಗಳಿಗೆ ಮೊಳೆ ಹೊಡೆದಂಥವ್ರನ್ನ ಕ್ಷಮಿಸ್ತಾ ಇದ್ದಾನೆ. ತನಗೆ ಕೆಟ್ಟದಾಗಿ ಬೈದಂಥವ್ರನ್ನ ಕ್ಷಮಿಸ್ತಾ ಇದ್ದಾನೆ. ತನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊಸಿರ್ತಕ್ಕಂಥವ್ರನ್ನ ಆತನು ಕ್ಷಮಿಸ್ತಾ ಇದ್ದಾನೆ. ತನಗೆ ವಿರುದ್ಧವಾಗಿ ತಿರುಗಿ ಬಿದ್ದಂಥ ಜನರನ್ನ ಯೇಸು ಸ್ವಾಮಿ ಕ್ಷಮಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಅಲ್ಲಿ ನೋಡ್ತಾ ಇದ್ದೇವೆ, ಆತನಿಗೆ ವೈರಿಯ ಸ್ಥಾನದಲ್ಲಿದ್ದಂಥ ಜನರನ್ನ ಯೇಸು ಪ್ರಭು ಏನ್ ಮಾಡ್ತಾ ಇದ್ದಾರೆ? ಕ್ಷಮಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲರನ್ನ ಕ್ಷಮಿಸೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಎಲ್ಲರನ್ನ ಯೇಸು ಪ್ರಭು ಯಾಕೆ ಕ್ಷಮಿಸಿದ್ರು ಎಂಬುದಾಗಿ ನೋಡುವಾಗ, ಯಾಕೆ ಆತನು ಕ್ಷಮಾಪಣೆ ನೀಡಿದ್ನು ಎಂಬುದ್ರ ಕುರಿತಾಗಿ ನಾವು ಆಲೋಚಿಸುವಾಗ, ಆತನು ನಮ್ಮನ್ನ ಕ್ಷಮಿಸಿ, ನಮ್ಮ ಪಾಪ ಅಪರಾಧಗಳನ್ನ ತಪ್ಪುಗಳನ್ನ ಕ್ಷಮಿಸಿ ನಮಗೆ ಕ್ಷಮಾಪಣೆಯನ್ನು ಕೊಡೋದಕ್ಕಾಗಿಯೇ ಆತನು ಈ ಲೋಕಕ್ಕೆ ಬಂದಿದ್ನು. ಆದ್ದರಿಂದ ಏನ್ ಮಾಡ್ತಾ ಇದ್ದಾನೆ? ತನ್ನನ್ನ ಹಿಂಸೆ ಪಡಿಸಿದವ್ರನ್ನೆಲ್ಲರನ್ನೂ ಸಹ ಆತನು ಕ್ಷಮಿಸ್ತಾ ಇದ್ದಾನೆ. ಇವತ್ತು ನಮ್ಮನ್ನೂ ಸಹ ಆತನು ಕ್ಷಮಾಪಣೆಯ ಮನಸ್ಸಿನಿಂದ, ಹೃದಯದಿಂದ ಆತನು ನೋಡ್ತಕ್ಕಂಥವನಾಗಿದ್ದಾನೆ. ಕಾರಣ, ಯೇಸು ಕ್ಷಮಿಸ್ಲಿಕ್ಕಿರ್ತಕ್ಕಂಥ ಕಾರಣ ಏನಪ್ಪಾ ಅಂತಂದ್ರೆ, ಯಾಕೆ ಆತನು ಕ್ಷಮಾಪಣೆ ನೀಡ್ತಾ ಇದ್ದಾನೆ ಅಂತಂದ್ರೆ, ಆತನು ಕರುಣಾ ಸಾಗರನಾಗಿದ್ದಾನೆ. ಅಂದರಲ್ಲಿ ಆತನಲ್ಲಿ ಕಠಿಣತೆ ಇಲ್ಲ. ಆತನು ಕರುಣಾಸಾಗರನು. ಆದ್ದರಿಂದಲೇ ತನಗೆ ಸಿಲುಬೆಗೆ ಹಾಕಿದಂಥವ್ರನ್ನ, ತನ್ನನ್ನು ಅವಮಾನಿಸಿರ್ತಕ್ಕಂಥವ್ರನ್ನ, ಹಿಂಸಿಸಿರ್ತಕ್ಕಂಥವ್ರನ್ನ ಯೇಸು ಪ್ರಭು ಕ್ಷಮಿಸ್ತಾ ಇದ್ದಾರೆ. ಆತನು ಕರುಣಾಸಾಗರನು ಮಾತ್ರವಲ್ಲ ಪ್ರಿಯರೇ, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಎಲ್ಲಿ ಕರುಣೆ ಇರುತ್ತೋ ಅಲ್ಲಿ ಕ್ಷಮಾಪಣೆ ಇರ್ತದೆ. ಎರಡನೇದಾಗಿ ಆತನ ಯಾಕೆ ಕ್ಷಮಿಸ್ತಿದ್ದಾನೆ? ಆತನು ಪ್ರೀತಿ ಸ್ವರೂಪನು. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಕ್ಷಮಾಪಣೆ ಇರುತ್ತೆ. ಸ್ವಾಮಿ ನಮ್ಮನ್ನ ಪ್ರೀತಿಸಿದ್ನು, ಅದರಿಂದ ನಮ್ಮನ್ನು ಕ್ಷಮಿಸಿದಾನೆ. ಯೇಸು ಸ್ವಾಮಿ ಅಲ್ಲಿ ಸಿಲುಬೆಗೆ ಹಾಕಿರ್ತಕ್ಕಂಥ ಆ ಜನರನ್ನ ಕ್ಷಮಿಸಿದ್ರ ಕಾರಣ ಏನಪ್ಪಾ ಅಂದ್ರೆ, ಯೇಸು ಪ್ರಭು ಅವರನ್ನ ಪ್ರೀತಿಸ್ತಾ ಇದ್ರು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆ 3 ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ವಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನ ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಅಂದರೆ ನಾವು ಯಾರು ಸಹ ನಾಶವಾಗಿ ಹೋಗ್ತಕ್ಕಂಥದ್ದು ಆತನ ಉದ್ದೇಶ ಅಲ್ಲ. ನಾವೆಲ್ಲರೂ ರಕ್ಷಿಸಲ್ಪಡಬೇಕು. ನಾವೆಲ್ಲರೂ ರಕ್ಷಿಸಲ್ಪಡ್ಬೇಕಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಆದ್ದರಿಂದ ಕ್ರಿಸ್ತನ್ ಏನ್ ಮಾಡಿದ್ನಂತಂದ್ರೆ, ಆತನು ತನ್ನನ್ನ ಹಿಂಸೆ ಪಡಿಸುವವ್ರನ್ನ ಆತನು ಕ್ಷಮಿಸಿದನು. ಕಾರಣ, ಆತನು ಪ್ರೀತಿ ಸ್ವರೂಪನು. ಪ್ರೀತಿ ಇರುವಂತ ಕಡೆ ಕ್ಷಮಾಪಣೆ ಇರ್ತದೆ. ಇತರನ್ನ ಪ್ರೀತಿಸೋದಾದ್ರೆ ನಾವು ಇತರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ. ಇತರರ ಮೇಲೆ ನಮಗೆ ಕರುಣೆ ಇದ್ದಾಗ ಮಾತ್ರನೇ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ. ಮಾತ್ರವಲ್ಲ, ಯೇಸು ಯಾಕೆ ಕ್ಷಮಿಸಿದ್ರು ಅಂತಂದ್ರೆ, ಆತನು ಸರ್ವ ಸೃಷ್ಟಿಯ ತಂದೆಯಾಗಿದ್ದಾನೆ. ಅಂದರೆ ಆತನ ನಿರ್ಮಾಣ ನಾವು. ಆದ್ದರಿಂದ ಆತನ ಏನ್ ಮಾಡಿದಾನಂತಂದ್ರೆ, ತನ್ನ ಸೃಷ್ಟಿಗಳಾದಂತ ಆ ಸೈನಿಕರು, ಆ ರೋಮ್ ಸರ್ಕಾರದವರು, ಆ ಯಹೂದ್ಯರು, ಅವರನ್ನ ಕರ್ತನ ಏನ್ ಮಾಡ್ತಾ ಇದ್ದಾನೆ? ಕ್ಷಮಿಸ್ತಾ ಇದ್ದಾರೆ.
ಯಾಕೆ? ಅವರಿಗೆ ಆತನು ತಂದೆಯ ಸ್ಥಾನದಲ್ಲಿದ್ದಾನೆ. ಅಂದರೆ ಒಬ್ಬ ಲೌಕಿಕ ತಂದೆ ತನ್ನ ಮಕ್ಕಳು ತಪ್ಪುಗಳನ್ನು ಮಾಡುವಾಗ, ಅವರು ಕೆಟ್ಟ ದಾರಿಯಲ್ಲಿ ಹೋದಾಗ್ಯೂ ಸಹ, ಅವರು ಅಪರಾಧಿಗಳಾದಾಗ್ಯೂ ಸಹ ಹೇಗೆ ಲೌಕಿಕವಾಗಿರ್ತಕ್ಕಂಥ ತಂದೆಗಳು ತಮ್ಮ ಮಕ್ಕಳನ್ನು ಕ್ಷಮಿಸ್ತಕ್ಕಂಥವರಾಗಿದ್ದಾರೋ, ಹಾಗೆಯೇ ನಮ್ಮ ಆತ್ಮಗಳ ತಂದೆ, ನಮ್ಮ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ಕರ್ತನು ಏನ್ ಮಾಡಿದ್ನಂತಂದ್ರೆ, ಆತನು ತನ್ನನ್ನ ಹಿಂಸೆ ಪಡಿಸೋರ್ನ ಕ್ಷಮಿಸಿದ್ನು. ಇವತ್ತು ನನ್ನನ್ನ ನಿಮ್ಮನ್ನ ಆತನು ಕ್ಷಮಿಸ್ತಾ ಇದ್ದಾನೆ. ಕಾರಣ ಏನಂದ್ರೆ, ಆತನು ತಂದೆಯ ಸ್ಥಾನದಲ್ಲಿರೋದ್ರಿಂದ, ಆತನು ತಂದೆ ಆಗಿರೋದ್ರಿಂದ ತನ್ನ ಮಕ್ಕಳನ್ನ ಆತನು ಕ್ಷಮಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ವಚನದಲ್ಲಿ ನೋಡ್ತಾ ಇದ್ದೇವೆ, ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಎಂಬುದಾಗಿ ಅವರು ಪ್ರಾರ್ಥಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ತಪ್ಪು ಮಾಡ್ತಕ್ಕಂಥ ಜನರು ತಾವ್ ಏನ್ ಮಾಡ್ತಾ ಇದ್ದೇವೆ ಎಂಬುದಾಗಿ ಗೊತ್ತಿಲ್ಲ, ಅದರಿಂದ ಅವ್ರನ್ನ ಕ್ಷಮಿಸು, ತಾವ್ ಏನ್ ಮಾಡ್ತೇವೆ ಎಂದು ಅರಿಯರು ಎಂಬುದ್ರ ಕುರಿತಾಗಿ ಪ್ರಭು ಹೇಳಿದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಆತನಿಗೆ ಹಿಂಸೆ ಪಡಿಸಿರ್ತಕ್ಕಂಥವ್ರು ಏನ್ ಮಾಡ್ಲಿಲ್ಲ ಅಂತಂದ್ರೆ, ಆತನನ್ನ ಕರ್ತನು ಎಂಬುದಾಗಿ ಅರ್ಥಕೊಳ್ಳಿಕ್ಕೆ ಆಗ್ಲಿಲ್ಲ. ಕಾರಣ ಏನಂತಂದ್ರೆ, ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು, ಅವರು ಆತ್ಮಿಕವಾಗಿ ಕುರುಡರಾಗಿದ್ರು. ಆದ್ರಿಂದ ಅವರು ಯೇಸು ಯಾರು ಎಂದು ಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದ ಯೇಸುಗೆ ಏನ್ ಮಾಡ್ತಾ ಇದಾರೆ, ಆತನಿಗೆ ಸಿಲುಬೆಗೆ ಏರಿಸಿ, ಆತನಿಗೆ ಹಿಂಸೆ ಕೊಡಿ, ಆತನಿಗೆ ಸಾಯಿಸಿ ಎಂಬುದಾಗಿ ಜನರು ಏನ್ ಮಾಡ್ತಾ ಇದಾರೆ, ಪಿಲಾತನಿಗೆ ಪ್ರಚೋದನೆ ಮಾಡ್ತಾ ಇದಾರೆ. ಅವರು ಪಿಲಾತನಿಗೆ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ, ಯೇಸು ವಿರುದ್ಧವಾಗಿ ಮಾತಾಡ್ತಾ ಇದಾರೆ. ಪಿಲಾತನ ತಪ್ಪಿಸ್ಕೊಳ್ಬೇಕೆಂಬುದಾಗಿ, ಈ ಯೇಸುವನ್ನು ತಪ್ಪಿಸ್ಬೇಕೆಂಬುದಾಗಿರುವಾಗ ಅವ್ರೇನ್ ಮಾಡ್ತಾ ಇದಾರೆ, ಜೋರಾಗಿ ಕೂಗುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಕಾರಣ ಏನಂತಂದ್ರೆ, ಅವರು ಯೇಸುವನ್ನ ದೇವರು ಎಂಬುದಾಗಿ ಅವ್ರು ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯೇಸುವಿನ ದೈವತ್ವದ ಕುರಿತಾಗಿ ಅವ್ರಿಗೆ ಮರೆ ಮಾಡಲ್ಪಟ್ಟಿತ್ತು. ಅವರು ಶಾರೀರಿಕ ಕಣ್ಣುಗಳು ಉಳ್ಳವರಾಗಿದ್ದರು, ಆದರೆ ಆತ್ಮಿಕವಾಗಿ ಅವರ ಕಣ್ಣುಗಳು ಕುರುಡಾಗಿತ್ತು. ಆದ್ದರಿಂದ ಆ ಸೃಷ್ಟಿಕರ್ತನು ಪರಮಾತ್ಮನು ಯೇಸು ಎಂಬುದಾಗಿ ಮರಿಯಳ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾನೆ, ಈತನು ದೇವಕುಮಾರನು, ಈತನ ಮೂಲಕವಾಗಿ ನಮಗೆ ರಕ್ಷಣೆ ಸಿಗ್ತದೆ, ಪಾಪದ ಕ್ಷಮಾಪಣೆ ಸಿಗ್ತದೆ ಎಂಬುದಾಗಿ ಏನ್ ಮಾಡಿದ್ರು ಅಂತಂದ್ರೆ, ಆ ಸೈನಿಕರಾಗ್ಲಿ, ಆ ಯಹೂದ್ಯರಾಗ್ಲಿ, ಯೇಸುವನ್ನ ಸಿಲುಬೆಗೆ ಏರಿಸಲಿಕ್ಕೆ ಪ್ರಚೋದಿಸಿದವರಾಗ್ಲಿ, ಅವ್ರು ಯಾರು ಸಹ ಗ್ರಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕಾರಣ ಏನಂದ್ರೆ, ಅದು ಅವರಿಗೆ ಮರೆ ಮಾಡಲ್ಪಟ್ಟಿತ್ತು. ಕರ್ತನ ಕುರಿತಾಗಿರ್ತಕ್ಕಂಥ ರಹಸ್ಯ ಮರ್ಮ, ಆತನ ದೈವಿಕತೆಯ ಕುರಿತು ಅವ್ರು ತಿಳ್ಕೊಳ್ಳಲು ವಿಫಲರಾದ್ರು, ಅದು ಅವ್ರಿಗೆ ಮರೆಯ ಮಾಡಲ್ಪಟ್ಟಿತ್ತು. ಆದ್ದರಿಂದ ಸ್ವಾಮಿ ಹೇಳ್ತಾ ಇದಾರೆ, ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಕ್ಷಮಿಸು ದೇವರೇ, ತಂದೆಯೇ ಎಂಬುದಾಗಿ ತಂದೆಯನ್ನು ಕೇಳ್ಕೊಳ್ಳೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಮಾತ್ರವಲ್ಲ, ಯೇಸು ಸ್ವಾಮಿ ಯಾಕೆ ಅವ್ರನ್ನ ಸಿಲುಬೆಗೆ ಹಾಕಿದಂಥವ್ರನ್ನ ಕ್ಷಮಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಎಂಬುದನ್ನು ನೋಡುವಾಗ, ಆತನು ಈ ಭೂಮಿಗೆ ಬಂದಂತ ಉದ್ದೇಶ ಅದು ಕ್ಷಮಾಪಣೆ ಕೊಡ್ಲಿಕ್ಕೆ. ಯಾವುದರಿಂದ? ನಮ್ಮ ಪಾಪ ಶಾಪ ಬಂಧನಗಳಿಂದ ಬಿಡುಗಡೆ ಮಾಡಿ, ನಮಗೆ ಎಲ್ಲ ಅಪರಾಧಗಳಿಂದ ನಮ್ಮನ್ನ ಕ್ಷಮಿಸಿ, ತನ್ನ ರಕ್ತ ಸುರಿಸೋದ್ರ ಮೂಲಕ ನಮ್ಮ ಎಲ್ಲ ಅಪರಾಧಗಳಿಗೆ ಕ್ಷಮೆಯನ್ನ ನೀಡಿ ನಮ್ಮನ್ನ ರಕ್ಷಿಸುವ ಉದ್ದೇಶ ಆತಂದಾಗಿತ್ತು. ಆದ್ದರಿಂದ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ಕ್ಷಮಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪ್ರತಿ ಮಾನವರು ತಿಳಿಲೇಬೇಕಾಗಿರ್ತಕ್ಕಂಥ ಕಾರ್ಯ ಯಾವುದೆಂಬ ನೋಡುವಾಗ, ಆತನು ರಕ್ಷಕ, ಆತನು ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ ಲೋಕಕ್ಕೆ ಬಂದನು. ಅದಕ್ಕಾಗಿ ಆತನ ಏನ್ ಮಾಡಿದ್ದಾನೆ, ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಸಿಲುಬೆಯಲ್ಲಿ ಇರುವಾಗಲೂ ಸಹ ಆತನು ಅನೇಕರನ್ನ ಕ್ಷಮಾಪಣೆ ಕೊಡೋದ್ರ ಮೂಲಕ ರಕ್ಷಿಸಿದ್ದಾನೆ. ಯೇಸು ಸ್ವಾಮಿ ಭೂಮಿಗೆ ಬಂದಂತ ಉದ್ದೇಶ ಎಲ್ಲ ಮಾನವರಿಗೆ ಕ್ಷಮಾಪಣೆ ಕೊಡ್ಲಿಕ್ಕೆ ಆಗಿದೆ. ಆದ್ದರಿಂದ ಪ್ರತಿ ಮಾನವರು ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪ ಅಪರಾಧಗಳಿಗಾಗಿ ಆತನು ಏನ್ ಮಾಡಿದ್ದಾನೆ, ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಆ ಮಾನವರು ಏನಾಗಿದ್ರು, ದೇವರಿಂದ ದೂರ ಆದಂತ ಆ ಜನರಿಗೆ ಆತನ ಮರಣದ ಮೂಲಕವಾಗಿ, ಆತನ ರಕ್ತ ಸುರಿಸೋದ್ರ ಮೂಲಕವಾಗಿ ಆತನ ಏನ್ ಮಾಡಿದ್ದಾನಂತಂದ್ರೆ, ಆತನು ಎಲ್ಲರನ್ನ ರಕ್ಷಿಸುವ ಸಲುವಾಗಿ ಏನ್ ಮಾಡಿದ್ದಾರೆ, ಸಿಲುಬೆಯಲ್ಲಿ ಅವರು ಪ್ರಾಣ ಕೊಟ್ಟಂತವರಾಗಿದ್ದಾರೆ. ಹೀಗೆ ಯೇಸು ಕ್ಷಮಿಸ್ಲಿಕ್ಕೆ ಇನ್ನೊಂದು ಕಾರಣ ಏನೆಂದು ನೋಡುವಾಗ, ಎಲ್ಲರನ್ನ ರಕ್ಷಿಸುವ ಸಲುವಾಗಿ ಆತನು ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಎಲ್ಲರನ್ನು ರಕ್ಷಿಸುವ ಸಲುವಾಗಿ ಆತನು
ಕ್ಷಮಿಸ್ತಾ ಇರೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಆತನನ್ನು ಅನುಸರಿಸುವವರಿಗೆ ಯೇಸು ಮಾದರಿ ತೋರಿಸಿದ್ದಾನೆ. ಯೇಸು ಸ್ವಾಮಿ ಸಿಲುಬೆಯ ಮಾತಿನ ಹಿಂದಿನಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಯೇಸು ಸ್ವಾಮಿ ಸಿಲುಬೆಯಲ್ಲಿ ಎಲ್ಲರನ್ನ ಕ್ಷಮಿಸಿದ್ನು, ಅದೇ ರೀತಿಯಲ್ಲಿ ಆತನನ್ನು ಅನುಸರಿಸ್ತಕ್ಕಂಥ ನಾವು, ಆತನನ್ನು ಹಿಂಬಾಲಿಸ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಆತನ ಹೆಜ್ಜೆ ಜಾಡಿನಲ್ಲಿ ನಡೀತಕ್ಕಂಥದ್ದು. ನಾವು ಸಹ ಇತರರನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕ್ಷಮಾಪಣೆ ಮಾಡಬೇಕಾಗಿದೆ. ಆದರೆ ಇವತ್ತು ದೇಶಗಳಲ್ಲಿ, ಕುಟುಂಬಗಳಲ್ಲಿ, ರಾಜ್ಯಗಳಲ್ಲಿ ಪರಿಸ್ಥಿತಿ ಬದಲಾಗಿದೆ. ಯಾರು ಸಹ ಕ್ಷಮಾಪಣೆಯನ್ನು ಮಾಡ್ತಾ ಇಲ್ಲ, ಪರಸ್ಪರ ಒಬ್ರಿಗೊಬ್ರು ಕ್ಷಮಿಸ್ತಾ ಇಲ್ಲ. ಆದ್ದರಿಂದ ಏನಾಗ್ತಾ ಇದೆ, ದೇಶ ರಾಜ್ಯಗಳಲ್ಲಿ ಅನೇಕ ಸಮಸ್ಯೆಗಳು, ಕುಟುಂಬಗಳ ಅನೇಕ ಸಮಸ್ಯೆಗಳು. ಕಾರಣ ಕ್ಷಮಾಪಣೆ ಇಲ್ಲದೆ ಇರತಕ್ಕಂಥದ್ದು. ಯೇಸುವಿನ ವಿಷಯವಾಗಿ ಗೊತ್ತಿದ್ದಾಗ್ಯೂ ಸಹ ಯೇಸು ಕ್ಷಮಾಪಣೆ ಮಾಡಲಿಕ್ಕೆ ಹೇಳಿದ್ದಾನೆ, ಹಾಗೂ ಆತನ ಮಾದರಿಯನ್ನು ತೋರಿಸಿದ್ದಾನೆ. ಆದಾಗ್ಯೂ ಸಹ ಜನರು ಅದನ್ನ ಅನುಸರಿಸದೆ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರಾನ್ ಮೇಲೆ ಇಸ್ರಾಯೇಲ್ ಮತ್ತು ಅಮೆರಿಕ ಏನಾಗ್ತಾ ಇದೆ, ಯುದ್ಧ ಮಾಡ್ತಾ ಇದೆ. ಬಹುಘೋರವಾಗಿ ಯುದ್ಧ ಮಾಡ್ತಾ ಇದೆ. ಅನೇಕರು ಏನಾಗಿದ್ದಾರೆ ಅಂದ್ರೆ ಆ ಯುದ್ಧದಲ್ಲಿ ಈಗಾಗಲೇ ಮರಣ ಹೊಂದಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ, ಅನೇಕರು ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರಿಗೆ ತಿನ್ಲಿಕ್ಕೆ ಆಹಾರ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಅನೇಕರು ತಾವು ಏನ್ ಮಾಡಿದ್ದಾರೆ ಅಂತಂದ್ರೆ ಬೀದಿಗೆ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಕ್ಷಮಾಪಣೆ ಇಲ್ಲದೆ ಇರ್ತಕ್ಕಂಥದ್ದು. ಪರಸ್ಪರ ಒಂದು ದೇಶ ಇನ್ನೊಂದು ದೇಶಕ್ಕೆ ಕ್ಷಮಾಪಣೆಯನ್ನ ಅನುಗ್ರಹಿಸಿದ್ರೆ, ಅವರು ಮಾಡತಕ್ಕಂಥ ತಪ್ಪುಗಳನ್ನ ಕ್ಷಮಿಸಿ ಪರಸ್ಪರ ಹೊಂದಾಣಿಕೆಯಿಂದ ಇದ್ದಿದ್ರೆ ಇವತ್ತು ಏನಾಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಈ ಯುದ್ಧಗಳನ್ನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಕಳೆದ 20-30 ದಿವಸಗಳಿಂದ ಯುದ್ಧ ನಡೀತಾ ಇದೆ. ಹೇಗೆ ಬಹಳ ಘೋರವಾಗಿ ಯುದ್ಧ ನಡೀತಾ ಇದೆ. ಅದನ್ನೆಲ್ಲ ನೋಡುವಾಗ ಅನಿಸ್ತದೆ, ಈ ಜನರು ಏನ್ ಮಾಡ್ತಿದ್ದಾರೆ, ಸ್ವಾರ್ಥದಿಂದ ಎಲ್ಲವನ್ನ ಸರ್ವನಾಶವನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿಧವಾಗಿ ಅವ್ರೇನ್ ಮಾಡಿದ್ದಾರೆ, ಸ್ವಾರ್ಥಿಗಳಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ತೋರಿಸೋದ್ರ ಮೂಲಕವಾಗಿ ಅವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ದೇಶಗಳ ಮಧ್ಯೆ ನೋವು, ಸಮಸ್ಯೆ, ಸಂಕಟ, ಕಣ್ಣೀರನ್ನು ಅವರು ಉಂಟು ಮಾಡ್ತಾ ಇದ್ದಾರೆ. ಅನೇಕರು ಅನೇಕ ವಿಧವಾದ ಹಾನಿಗಳಿಗೆ ಒಳಗಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಪರಸ್ಪರ ಕ್ಷಮಾಪಣೆ ಇಲ್ಲದೆ ಇರ್ತಕ್ಕಂಥದ್ದು. ಅದರಿಂದ ಕ್ಷಮಾಪಣೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಕುಟುಂಬಗಳು ಕ್ಷಮಾಪಣೆ ಇಲ್ಲ ಅನ್ನೋದಾದ್ರೆ ನಮ್ಮ ಕುಟುಂಬಗಳು ಅಶಾಂತಿಯಿಂದ ಇರ್ತದೆ. ದೇಶಗಳ ಮಧ್ಯೆ ಕ್ಷಮಾಪಣೆ ಇಲ್ಲ, ಹೊಂದಾಣಿಕೆ ಇಲ್ಲ ಅನ್ನೋದಾದ್ರೆ ಅವುಗಳು ಸಹ ಇದೇ ರೀತಿ ಯುದ್ಧ ಮಾಡ್ತಾ ಮಾಡ್ತಾ ಪರಸ್ಪರ ಈ ಲೋಕ ವಿನಾಶವಾಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಸಿಲುಬೆಯ ಸಂದೇಶ, ಮೊದಲನೆಯ ಸಂದೇಶ ಏನಂದ್ರೆ ಆತನು ಕ್ಷಮಿಸಿದ್ದಾನೆ. ನಾವು ಸಹ ಏನಾಗ್ಬೇಕಾಗಿದೆ, ಇತರನ್ನ ಕ್ಷಮಿಸ್ಬೇಕು. ಕ್ಷಮಿಸುವುದರಿಂದ ನಮಗೆ ಆಶೀರ್ವಾದ ಇದೆ ಪ್ರೇರೆ. ಅದರಿಂದ ನಾವು ಕ್ಷಮಿಸ್ತಕ್ಕಂಥವ್ರಾಗಬೇಕು. ಒಬ್ರಿಗೊಬ್ರು ಪರಸ್ಪರ ನಾವು ಬಿಟ್ಕೊಡ್ತಕ್ಕಂಥವ್ರು, ಮನ್ನಿಸ್ತಕ್ಕಂಥವ್ರು ಆಗೋದ್ರ ಮೂಲಕವಾಗಿ ಏನ್ ಮಾಡಬೇಕಾಗಿದೆ, ನಾವು ಆತ್ಮಿಕವಾಗಿ ಬಲಗೊಳ್ಬೇಕು. ಆತ್ಮಿಕ ವ್ಯಕ್ತಿಗಳು, ನಾವು ದೇವರ ಮಕ್ಕಳು ಎಂಬುದನ್ನು ನಾವು ಈ ಮೂಲಕವಾಗಿ ನಿರೂಪಿಸಬೇಕಾಗಿದೆ. ಮಾತ್ರವಲ್ಲ, ಈ ಕ್ಷಮಾಪಣೆ ಆತ್ಮಿಕ ಜೀವಿತಕ್ಕೆ ಮಾತ್ರವಲ್ಲ ಪ್ರಯೋಜನ, ಅದು ಶಾರೀರಿಕವಾಗಿಯೂ ಸಹ ಪ್ರಯೋಜನ ಉಳ್ಳಂಥದ್ದಾಗಿದೆ. ಅಂದ್ರೆ ನಾವು ಯಾವಾಗ ಇತರನ್ನ ಕ್ಷಮಿಸ್ತೇವೋ ಅದು ದೇಹಕ್ಕೂ ಸಹ ಅನೇಕ ಲಾಭಗಳನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಇತರನ್ನ ನಾವು ಕ್ಷಮಿಸುವಾಗ ನಮ್ಮ ದೇಹದಲ್ಲಿ ಏನಾಗ್ತದೆ ಅಂತಂದ್ರೆ ಒತ್ತಡ ಕಡಿಮೆ ಆಗ್ತದೆ. ಆ ಟ್ರಸ್ಟ್ ಲೆವೆಲ್ ಏನಾಗ್ತದೆ, ಕಡಿಮೆ ಆಗ್ತದೆ. ನಾವು ಯಾವಾಗ ಇತರನ್ನ ಕ್ಷಮಿಸಲ್ವೋ ಅವಾಗ ನಮ್ಮ ಶರೀರದಲ್ಲಿ ಒತ್ತಡ ಜಾಸ್ತಿ ಆಗಿ ಏನಾಗ್ತದೆ ಅಂದ್ರೆ ಆ ಟ್ರಸ್ಟ್ ಹಾರ್ಮೋನ್ ಆಗಿರ್ತಕ್ಕಂಥ ಕಾರ್ಟಿಸಾಲ್ ಜಾಸ್ತಿ ಆಗ್ತದೆ. ಕಾರ್ಟಿಸಾಲ್ ಯಾವಾಗ ಜಾಸ್ತಿ ಆಗ್ತದೋ ಅವಾಗ ನಮ್ಗೆ ಹೆಚ್ಚು ರಕ್ತ ಒತ್ತಡ ಆಗ್ತದೆ, ರಕ್ತದೊತ್ತಡ ಹೆಚ್ಚಾಗ್ತದೆ, BP ಬರ್ತದೆ. ಆಮೇಲೆ ಏನ್ ಮಾಡ್ತೇವೆ ಅಂತಂದ್ರೆ ನಾವು ನೆನಪಿನ ಶಕ್ತಿನ ಕಳ್ಕೊಳ್ತೇವೆ, ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಮಾತ್ರವಲ್ಲ, ಈ ಕಾರ್ಟಿಸಾಲ್ ಅಬ್ನಾರ್ಮಲ್ ಆಗುವಾಗ ಏನಾಗ್ತದೆ, ಹೆಚ್ಚಾಗುವಾಗ ನಮ್ಮ ತೂಕ ಹೆಚ್ಚಾಗ್ತದೆ, ನಮಗೆ ನಿದ್ರೆ ಸಮಸ್ಯೆ ಉಂಟಾಗ್ತದೆ, ನಮ್ಮ ಇಮ್ಯುನಿಟಿ ಪವರ್ ಏನಾಗ್ತದೆ ಅದು ಕಡಿಮೆ ಆಗ್ತದೆ, ಬೇಗನೆ ನಾವು ರೋಗಗಳಿಗೆ ತುತ್ತಾಗ್ತಕ್ಕಂಥವ್ರಾಗಿದ್ದೇವೆ. ಮಾತ್ರವಲ್ಲ, ನಾವೇನ್ ಮಾಡ್ತೇವೆ ಅಂತಂದ್ರೆ ಹೃದಯ ಸಂಬಂಧಿ ರೋಗಗಳಿಗೆ ತುತ್ತಾಗ್ತೇವೆ, ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇತರನ್ನ ಕ್ಷಮಿಸುವಾಗ ಇವೆಲ್ಲವುಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಹೃದಯ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಕ್ಷಮಿಸ್ಬೇಕು. ನಾವು ಸಮಾಧಾನವಾಗಿ ನಿದ್ರೆ ಮಾಡ್ಬೇಕಂದ್ರೆ ನಾವು ಕ್ಷಮಿಸ್ಬೇಕು. ನಮಗೆ ಸಕ್ಕರೆ ಕಾಯಿಲೆ ಬರಬಾರ್ದಂದ್ರೆ ನಾವು ಕ್ಷಮಿಸ್ಬೇಕು. BP ಬರಬಾರ್ದಂದ್ರೆ ನಾವು ಕ್ಷಮಿಸ್ಬೇಕು. ನಾವು ಎಲ್ಲವನ್ನು ನೆನಪಿಟ್ಕೋಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕು, ಕ್ಷಮಿಸ್ಬೇಕು. ನಮ್ಮ ತೂಕ ಹೆಚ್ಚಾಗಬಾರ್ದಂದ್ರೆ ನಾವು ಕ್ಷಮಿಸ್ಬೇಕು. ನಾವು ಕ್ಷಮಾಪಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನಾಗ್ತದೆ, ಕಾರ್ಟಿಸಾಲ್ ಹಾರ್ಮೋನ್ ಅದು
ನಾರ್ಮಲ್ ಆಗಿರ್ತದೆ. ನಾವು ಒಂದು ವೇಳೆ ಕ್ಷಮಿಸದೆ ದ್ವೇಷ, ಅಸೂಯೆ, ಕೋಪ ಇಟ್ಕೊಂಡ್ರೆ ಏನಾಗ್ತದೆ, ನಮ್ಮ ದೇಹದಲ್ಲಿ ಈ ಒಂದು ಕಾರ್ಟಿಸಾಲ್ ಹಾರ್ಮೋನ್ ಏರುಪೇರಾಗಿ ಏನ್ ಮಾಡ್ತದೆ, ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥದ್ದು. ನಾವು ಬೇಗನೆ ಈ ಲೋಕದಲ್ಲಿ ಯಾತ್ರೆನ ಮುಗಿಸ್ಲಿಕ್ಕೆ ಅದು ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ನಾವು ಇತರನ ಕ್ಷಮಿಸುವಾಗ ನಮ್ಮ ಕಾರ್ಟಿಸಾಲ್ ಹಾರ್ಮೋನ್ ನಾರ್ಮಲ್ ಆಗಿರ್ಲಿಕ್ಕೆ ಸಾಧ್ಯ. ನಾವು ಆರೋಗ್ಯವಂತರಾಗಿ ದೀರ್ಘಾಯುಷ್ಯದಿಂದ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಾವು ಇತರನ ಕ್ಷಮಿಸುವಾಗ ಇತರರಿಗೆ ಆಶೀರ್ವಾದ ಮಾತ್ರವಲ್ಲ, ನಮಗೂ ಸಹ ಆಶೀರ್ವಾದ ಆಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಕರ್ತನನ್ನ ಪ್ರೀತಿಸ್ತಕ್ಕಂಥವ್ರು ಆಗಿರೋದಾದ್ರೆ ನಾವು ಮಾಡಬೇಕಾಗಿರೋ ಸಂಗತಿ ಏನಂತಂದ್ರೆ, ಪರಸ್ಪರ ಒಬ್ಬರನ್ನೊಬ್ಬರು ಕ್ಷಮಿಸ್ಬೇಕು. ಕ್ಷಮಾಪಣೆ ಎಲ್ಲಿದೆಯೋ ಅಲ್ಲಿ ಸಮಾಧಾನ, ಎಲ್ಲಿ ಕ್ಷಮಾಪಣೆ ಇದೆಯೋ ಅಲ್ಲಿ ಆರೋಗ್ಯ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನೀವು ಸಿಲುಬೆಯಲ್ಲಿರುವಾಗಲೂ ಸಹ ಏನು ಮಾಡಿದಿರಿ, ನಿಮ್ಮನ್ನು ಹಿಂಸೆ ಮಾಡೋರನ್ನ ಕ್ಷಮಿಸಿದ್ರಿ. ಅದೇ ರೀತಿ ನಾನು ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಕ್ಷಮಾಪಣೆ ಉಳ್ಳಂಥ ವ್ಯಕ್ತಿಯಾಗಿ ನಾನು ಜೀವಿಸಕ್ಕೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನೀವು ಸಿಲುಬೆಯಲ್ಲಿ ಆಡಿದ ಮೊದಲನೇ ಮಾತಿಗಾಗಿ ಸ್ತೋತ್ರ. ಮೊದಲನೇ ಮಾತು ಸ್ವಾಮಿ, ನೀವು ಕ್ಷಮಾಪಣೆ ಕುರಿತಾಗಿ ಮಾತಾಡಿದ್ರಿ. ಈ ಲೋಕಕ್ಕೆ ಕ್ಷಮಾಪಣೆಯನ್ನು ಕೊಡೋದಕ್ಕೋಸ್ಕರ ನೀನು ಬಂದಿ ಸ್ವಾಮಿ. ನಿನ್ನನ್ನು ಹಿಂಸೆ ಪಡಿಸಿದವ್ರನ್ನ, ನಿನಗೆ ಸಿಲುಬೆಗೆ ಹಾಕಿದವ್ರನ್ನ, ಹೀಗೆ ಎಲ್ಲರನ್ನ ಕ್ಷಮಿಸೋದ್ರ ಮೂಲಕವಾಗಿ ಸ್ವಾಮಿ ನಿನ್ನ ದೈವಿಕತೆಯನ್ನು ನಮಗೆ ತೋರಿಸಿದ್ದಿ ಸ್ವಾಮಿ. ಇವತ್ತು ನಿನ್ನ ದೈವಿಕತೆಯನ್ನು ಅರ್ಥಕೊಂಡಂತ ನಾವುಗಳು ಸ್ವಾಮಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಕ್ಕೆ ಸಹಾಯ ಮಾಡು. ನೀವು ಇತರನ್ನ ಕ್ಷಮಿಸಿದಂತೆ ನಾವು ಸಹ ಇತರನ್ನ ಕ್ಷಮಿಸುವಂತೆ, ನಾವು ಇತರರಿಗೆ ಆಶೀರ್ವಾದಕರವಾಗಿ ಜೀವಿಸಕ್ಕೆ ನಮಗೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡಂತೆ ಎಲ್ಲರನ್ನ ಆಶೀರ್ವಾದ ಮಾಡು. ಒಂದು ವೇಳೆ ಇವರು ತಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಕರ್ತನೆ ಕ್ಷಮಿಸದೆ ಸ್ವಾಮಿ ಇರತಕ್ಕಂಥವರಾಗಿದ್ದಾರೆ, ನೀವು ನಿಮ್ಮಲ್ಲಿರ್ತಕ್ಕಂಥ ಕ್ಷಮಾಪಣೆಯಿಂದ ಇವರಲ್ಲಿ ತುಂಬು. ಆ ಮೂಲಕ ನಾವೆಲ್ಲರೂ ಪರಸ್ಪರ ಕ್ಷಮಿಸುವಂತೆ ಸಮಾಧಾನದಿಂದ ಜೀವಿಸ್ಲಿಕ್ಕೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿವರೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಿ ಎಂದು ಕೇಳ್ಕೊಳ್ತೇನೆ.